ಹಾಯ್ ಫ್ರೆಂಡ್. ಸೊ ನನಗೊಂದು ಕೆಲ ಡೌಟ್ಸ್ ಇದೆ ಫ್ರೆಂಡ್ಸ್. ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಡೌಟ್ ಬಂದುಬಿಟ್ಟು ವೈ ವಿ ಆರ್ ನೀಡ್ ಟು ದಿ ಎಜುಕೇಷನ್ ಅಂತ. ಸೊ ನಮಗೆ ಎಜುಕೇಷನ್ ಏನಕ್ಕೆ ಬೇಕು? ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಸೊ ಆಫ್ಟರ್ ನಾವು ಗ್ರ್ಯಾಜುಯೇಷನ್ ಆದಮೇಲೆ ಏನಕ್ಕಾಗಿ ನಾವು ಕೋಚಿಂಗ್ ಅಂತೇಳಿ ನಮ್ಮ ಸಿಟಿನ ಬಿಟ್ಟು ಬೇರೆ ಸಿಟಿಗೆ ಹೋಗ್ತಾ ಇದ್ದೀವಿ? ನಮಗೆ ಏನಕ್ಕಾಗಿ ಕೋಚಿಂಗ್ ಬೇಕು ಅಂತ ನನ್ನ ಕ್ವಶನ್. ಆ್ಯಂಡ್ ಸೆಕೆಂಡ್ ಒಂದು ಬಂದುಬಿಟ್ಟು, ಸೊ ನಮ್ಮ ಯೂತ್ ಎಲ್ಲ ಗೌರ್ಮೆಂಟ್ ಜಾಬ್ಗಳಿಗೆ ಆ್ಯಂಡ್ ಜಾಬ್ಗೆ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ. ಸೊ ಗೌರ್ಮೆಂಟ್ ಜಾಬ್ಗೆ ಅಷ್ಟೊಂದು ವ್ಯಾಲ್ಯೂ ಇದ್ದರೆ, ಸೊ ಇವತ್ತಿನ ದಿನ ಎಷ್ಟೋ ರಿಚ್ ಮಕ್ಕಳೆಲ್ಲ ಏನಕ್ಕಾಗಿ ಗೌರ್ಮೆಂಟ್ ಜಾಬ್ನ ಮಾಡ್ತಾ ಇಲ್ಲ. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು, ಹಾರ್ಡ್ ವರ್ಕ್ ಮಾಡಿದ್ರೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಸೊ ಈಗ ಇವತ್ತಿನ ದಿನದಲ್ಲಿ ಮೇ ಬಿ ನನಗೆ ಅನಿಸಿದ ಮಟ್ಟಿಗೆ, ಸೊ ಫಾರ್ಮರ್ ಆ್ಯಂಡ್ ವರ್ಕರ್ಸ್ ಮಾಡಿದಷ್ಟು ಹಾರ್ಡ್ ವರ್ಕು ಯಾರೂ ಮಾಡಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಏನಕ್ಕಾಗಿ ಇನ್ನೂ ಅವರು ರಿಚ್ ಪರ್ಸನ್ ಆಗಿಲ್ಲ ಅಂತ ನನ್ನ ಕ್ವಶನ್. ಆ್ಯಂಡ್ ಫೋರ್ತ್ ಒನ್ ಬಂದುಬಿಟ್ಟು ಅಂತಂದರೆ, ಎಷ್ಟೋ ಜನ ಬ್ರೇಕಪ್ಪಿಂದ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಅಷ್ಟೇ ಈ ಜನ್ರೇಷನಲ್ಲಿ ಬ್ರೇಕಪ್ ಅನ್ನೋದು ಏನಕ್ಕೆ ಆಗ್ತಿದೆ ಅಂತ ನನ್ನೊಂದು ಕ್ವಶನ್. ನೀನೊಬ್ಬ ಹೀರೋ ಅಂತ ಅನ್ಕೊಂತಿಲ್ಲ, ಸೊ ಇವ್ರು ನನ್ನ ಮಾಡೆಲು, ಇವರೇ ನನ್ನ ಹೀರೋಪ್ಪ ಅಂತೇಳಿ ನಾನು ಅನ್ಕೊಂತಿಲ್ಲ. ನೀನು ಅವ್ರನ್ನ ಏನಕ್ಕೆ ಚೂಸ್ ಮಾಡ್ಕೊಂಡಿಗ ಅಂತ ನನ್ನ ಕ್ವಶನ್. ಸೊ ಇದೆಲ್ಲ ನಾನು ಏನಕ್ಕೆ ಕೇಳ್ತಿದ್ದೇನಪ್ಪ ಅಂತಂದರೆ, ಅಲ್ಲಿ ನಾನೊಂದು ಗ್ರೋ ಟುಗೆದರ್ ಫಾರ್ಮಿ ಅನ್ನೋ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿಸಿದ್ದೀನಿ. ಸೊ ಇದು ಮಿಡಲ್ ಕ್ಲಾಸ್ ಆ್ಯಂಡ್ ಫಾರ್ಮರ್ಸ್ಗೆ ಯೂಸ್ ಆಗುತ್ತೆ. ಸೊ ಇದಕ್ಕೆ ಯಾವುದೇ ತರಹದ ಎಜುಕೇಷನ್ ಅವಶ್ಯಕತೆ ಇಲ್ಲ. ಸೊ ನಿನ್ನ ಹತ್ರ ಟ್ಯಾಲೆಂಟ್ ಇದ್ದರೆ ನೀನು ಇದನ್ನು ಯಾವ ಥರ ನಿನಗೆ ಯಾವ ಥರ ಇದು ಯೂಸ್ ಆಗುತ್ತೆ ಅಂತೇಳಿ ನಿನಗೆ ಗೊತ್ತಾಗುತ್ತೆ. ಸೊ ನಿನ್ನ ಹತ್ರ ಟ್ಯಾಲೆಂಟ್ ಇರಬೇಕು, ಇಲ್ಲ ಸ್ಕಿಲ್ಸ್ ಇರಬೇಕು. ಸೊ ಸ್ಕಿಲ್ಸ್ ಇದೆ ಅಂದರೆ ಕೆಲ್ಸ ಅನ್ನೋದು ನಿನ್ನ ಹತ್ರನೇ ಬರುತ್ತೆ. ಇಲ್ಲ ನಿನಗೆ ಸಪೋರ್ಟ್ ಬೇಕಪ್ಪ ಅಂತಂದರೆ ಇದರಿಂದ ನಿನಗೆ ಸಪೋರ್ಟ್ನೂ ಸಿಗುತ್ತೆ. ಆ್ಯಂಡ್ ಒಂದು ಟೀಮ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ನಾನು ಈ ಆ್ಯಪ್ನ ರನ್ ಮಾಡಬೇಕಪ್ಪ ಅಂತಂದರೆ ನನಗೊಂದು ಟೀಮ್ ಬೇಕು ಫ್ರೆಂಡ್ಸ್. ಸೊ ಅದಕ್ಕೆ ನನಗೆ ಸಪೋರ್ಟ್ ಮಾಡೋರು ಬೇಕು. ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಜೊತೆ 1 ಇಯರ್ ನೀವು ಟ್ರಾವೆಲ್ ಮಾಡಿದ್ರೆ, ನಾನಿದು ವರ್ಕೌಟ್ ಆಗುತ್ತೆ ಅಂತ ಹೇಳಲ್ಲ, ಬಟ್ ಮೇ ಬಿ ನಾವು ಟೀಮ್ ವರ್ಕಾಗಿ ಮಾಡಿದ್ರೆ ಖಂಡಿತ ವರ್ಕೌಟ್ ಆಗುತ್ತೆ. ಬಟ್ ಇದು ನಾನು ರಿಯಲ್ ಲೈಫಲ್ಲಿ ಆಗ್ತಾ ಇರ್ತಕ್ಕಂಥ ಈಗ ಪ್ರಾಬ್ಲಮ್ನ ನೋಡಿಕೊಂಡು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ನಮಗೆ ಮಿಡಲ್ ಕ್ಲಾಸ್ ಆ್ಯಂಡ್ ಫಾರ್ಮರ್ಸ್ಗೆ, ವರ್ಕರ್ಸ್ಗೆ ಖಂಡಿತ ಯೂಸ್ ಆಗುತ್ತೆ. ಬಟ್ ಅದು ಯಾವ ಥರ ಯೂಸ್ ಮಾಡ್ಕೋಬೇಕನ್ನೋದು ನಿಮಗೆ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈಗ ನನಗೆ ಅದನ್ನು ರನ್ ಮಾಡಬೇಕಂದ್ರೆ ಒಂದು ಟೀಮ್ ಬೇಕು. ಸೊ ನನ್ನ ಹತ್ರ ಈಗ ಬಡ್ಜೆಟ್ ಇಲ್ಲ. ಅದಕ್ಕಾಗಿ ನಾನು ನಿಮಗೆ ಇವಾಗ ನಂತರ ಈಗ ಯಾರಿಗಾದರೂ ಇಂಟ್ರೆಸ್ಟ್ ಇದೆಯೋ, ಬಿಸ್ನೆಸ್ ಮಾಡಬೇಕಂತ ಯಾರಿಗಾದರೂ ಇಂಟ್ರೆಸ್ಟ್ ಇದೆಯೋ, ಸೊ ಅವ್ರನ್ನ ಒಂದು ಟೀಮಾಗಿ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊತಿದ್ದೀನಿ. ಸೊ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಆಗಿ ಇದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.